ಚಿರಾಗ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಯಶ್ವಿತಾ ರೆಡ್ಡಿ ರಾಜ್ಯಕ್ಕೆ ಪ್ರಥಮ. ಮಧುಗಿರಿ ಚಿರಾಗ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಯಶ್ವಿತಾ ರೆಡ್ಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 125ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಚಿರಾಗ್ ಪಬ್ಲಿಕ್ ಶಾಲೆಯ ಚೇರ್ಮನ್ ಭಾಸ್ಕರ್ ರೆಡ್ಡಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿನಿ ಯಶ್ವಿತಾ ರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಯಶ್ವಿತಾ ರೆಡ್ಡಿ ಕೊಡಿಗೇನಹಳ್ಳಿ ಹೋಬಳಿಯ ಕಸಿನಾಯಕನಹಳ್ಳಿ ಗ್ರಾಮದ ಕೆವಿ ಬಾಬು ರೆಡ್ಡಿ ಹಾಗೂ ಸಂಧ್ಯಾ ರೆಡ್ಡಿಯ ಪುತ್ರಿಯಾಗಿದ್ದು, ಪೋಷಕರು ಮಗಳಿಗೆ ಸಿಹಿಯನ್ನು ತಿನ್ನಿಸಿ ಮಗಳಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಮಧುಗಿರಿಯ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಬಿಇಒ ರವರು ವಿದ್ಯಾರ್ಥಿನಿ ಯಶ್ವಿತಾ ರೆಡ್ಡಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿದ್ದಾರೆ. ನಾನು ಭಾಸ್ಕರ್ ರೆಡ್ಡಿ ಅಂತ, ಈ ಚಿರಾಗ್ ಪಬ್ಲಿಕ್ ಶಾಲೆಯ ಫೌಂಡರ್ ಚೇರ್ಮನ್ನು. 17ನೇ ವರ್ಷದ ಈ SSLC ರಿಸಲ್ಟು ನಮ್ಮ ಶಾಲೆಗೆ ದಾಖಲೆ ಫಲಿತಾಂಶವನ್ನು ತಂದುಕೊಟ್ಟಿದೆ. ಸ್ಟೇಟ್ ಫಸ್ಟ್ ರ್ಯಾಂಕು ಬಂದಿದ್ದಾಳೆ ನಮ್ಮ ಯಶ್ವಿತಾ ರೆಡ್ಡಿ ಅಂತ. ಅವ್ರ ತಂದೆಯವರು ಬಾಬು ರೆಡ್ಡಿ ಅಂತ, ಅವರು ರೈತರು. ಅವರ ಶ್ರೀಮತಿಯವರು ಸಂಧ್ಯಾ ರಾಣಿ ಅಂತ, ಇಲ್ಲೇ ಕಸನಾಯಕನಹಳ್ಳಿ ಕೊಡಗೇನಹಳ್ಳಿ ಹೋಬಳಿಯಿಂದ ಬಂದಿದ್ದಾರೆ. ಆ ಮಗುಗೆ ಇಲ್ಲಿ ಪ್ರಿಪೇರ್ ಆಗೋದಕ್ಕೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂತ ನಾವೇನು ಕರಿತೀವಿ, ಅದನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಟ್ಟಿದ್ವಿ. ಪ್ರಿನ್ಸಿಪಾಲ್ ಮೇಡಮಿಂದ ಹಿಡಿದು ಹೆಡ್ ಮಾಸ್ಟ್ರಿಂದ ಹಿಡಿದು ಅವ್ರ ಕ್ಲಾಸ್ ಟೀಚರ್ಸು, ಬೇರೆ ಎಲ್ಲ ಟೀಚರ್ಸೂ 10th ಸ್ಟ್ಯಾಂಡರ್ಡ್ ಫಲಿತಾಂಶಕ್ಕೆ ತುಂಬಾ ವರ್ಕ್ ಮಾಡ್ತಾಯಿದ್ರು. ಅವಳು ಸಹ ಭಾಳ ಚೆನ್ನಾಗಿ ಓದ್ತಾಯಿದ್ಲು. ಅವಳ ಈ ಒಂದು 625 ಸ್ಟೇಟ್ ಫಸ್ಟ್ ರ್ಯಾಂಕು ಏನು ಬಂದಿದೆ, ಇದು ಆಶ್ಚರ್ಯವಾದ್ದೇನಲ್ಲ. ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬರ್ಬೋದು ಅಂತ. ಅದೇ ಥರ ಅವಳು ನಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದಾಳೆ, ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ದೇವರು ಅವಳಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ, ಅವಳು ಎಲ್ಲೇ ಇರಲಿ ಚೆನ್ನಾಗಿ ಇರಲಿ, ಈ ಶಾಲೆನ ಮರಿಬಾರ್ದು ನೀನು ಅಂತ ಕೇಳ್ತಾ, ಈ ಶಾಲೆಯಲ್ಲಿ ಪ್ರತಿಯೊಂದು ಓದೋದಕ್ಕೆ ಏನು ಅಟ್ಮಾಸ್ಫಿಯರ್ ಇರಬೇಕೋ ಆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ನಿರ್ಮಿಸ್ಕೊಟ್ಟಿದ್ದೇವೆ. ಮಕ್ಕಳು ಅದನ್ನು ಬಳಸ್ಕೋಬೇಕು ಅಷ್ಟೇ. ಎಲ್ಲ ರೀತಿಯಲ್ಲೂ ನಮ್ಮ ಟೀಚರ್ಸಿಂದ ಹಿಡಿದು ಮ್ಯಾನೇಜ್ಮೆಂಟ್ ಕಡೆಯಿಂದ ಹಿಡಿದು ಅವಳ ಫ್ರೆಂಡ್ಸು, ಅವರು ಪ್ರತಿಯೊಬ್ಬರೂ ಇಲ್ಲಿ ಆ ಒಂದು ವಾತಾವರಣ ಇದೆ. ಈ ವರ್ಷ ಮಾತ್ರ ಅಂತಲೇ ಅಲ್ಲ, ಇದು 2ನೇ ವರ್ಷ ನಮಗೆ 625ಕ್ಕೆ 625 ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ತಾ ಇರೋದು. ಇದು 17th ಇಯರ್ ರಿಸಲ್ಟು. 17 ವರ್ಷವೂ ಕನ್ಸಿಕ್ಯೂಟಿವ್ ಆಗಿ 100% ರಿಸಲ್ಟು ಬಂದಿದೆ. ಇದು 2ನೇ ವರ್ಷ ನಮಗೆ ಸ್ಟೇಟ್ ಫಸ್ಟ್ ರ್ಯಾಂಕು ಬಂದಿದೆ. ಇದು 17th ಇಯರು. ಇದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡುತ್ತೆ. ಅದಕ್ಕೆ ಪ್ರಿನ್ಸಿಪಲ್ ಮೇಡಮು ಶೈಲಶ್ರೀ ಅವರು ಭಾಳಷ್ಟು ಶ್ರಮ ವಹಿಸಿ ಈ ಒಂದು SSLC ವಿದ್ಯಾರ್ಥಿಗಳನ್ನು ಈ ಮಟ್ಟಕ್ಕೆ ಕೊಂಡೊಯ್ಯೋದ್ರಲ್ಲಿ ಅವರು ಭಾಳ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದೇ ರೀತಿ ನಮ್ಮ ಹೆಡ್ ಮಾಸ್ಟರು ರಾಘವೇಂದ್ರ ಅವರು ಸಹ ಭಾಳನೇ ಕೇರ್ಫುಲ್ಲಾಗಿ ಈ ಮಕ್ಕಳ ಫೌಂಡೇಶನ್ನಿಂದ ಹಿಡಿದು ಇಲ್ಲಿವರೆಗೂ ಅದನ್ನು ತೊಗೊಂಡು ಬಂದಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಅವ್ರ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಯಶ್ವಿತಾ ರೆಡ್ಡಿಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ದೇವ್ರು ನೀನು ಒಳ್ಳೇದು ಉಂಟು ಮಾಡಲಮ್ಮ, ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. 625ಕ್ಕೆ 625 ಯಶ್ವಿತಾ ರೆಡ್ಡಿ ತೊಗೊಂಡಿದ್ದಾಳೆ. ನೆಕ್ಸ್ಟ್ ಬಂದು ಉಲ್ಲಾಸ್ ಅಂತ 621 ತೊಗೊಂಡಿದ್ದಾನೆ. ಆಮೇಲೆ ಹರ್ಷಿತ್ ನಾಗ್ ಅಂತೇಳಿ 620 ತೊಗೊಂಡಿದ್ದಾನೆ. ಆಮೇಲೆ ಅಂಕಿತಾ 619, ಪೂರ್ಣಿಮಾ 619, ಸೌಪರ್ಣಿಕಾ 619 ಮತ್ತು 600ರಿಂದ ಮೇಲ್ಪಟ್ಟು ವಿದ್ಯಾರ್ಥಿಗಳು, ಟೋಟಲ್ಲು 18 ಜನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಈ ವರ್ಷ 600 ಮೇಲ್ಪಟ್ಟು ಸ್ಕೋರನ್ನ ಮಾಡಿದ್ದಾರೆ. ಯಶ್ವಿತಾ ರೆಡ್ಡಿ ತುಂಬ ಖುಷಿ ಆಗ್ತದೆ. ಸ್ಕೂಲಿಂದ ತುಂಬ ಸ್ಕೂಲ್ ನಾನು ಚಿರಕ್ ಸ್ಕೂಲಲ್ಲಿ ಓದ್ತಿರೋದು. ಭಾಸ್ಕರ್ ಸರ್ ನಮ್ಮ ಚೇರ್ಮನ್ನು, ಶೈಲಾ ಮ್ಯಾಮ್ ನಮ್ಮ ಪ್ರಿನ್ಸಿಪಲ್ಲು, HM ಸರ್ ರಾಘವೇಂದ್ರ ಸರು. ನಮಗೆ ಮ್ಯಾಥ್ಸ್ ಕಿರಣ್ ಸರ್ ತೊಗೊಳ್ಳೋರು, ಸೈನ್ಸ್ ಸುನಿಲ್ ಸರ್ ಮತ್ತು ರಾಮು ಸರ್, ರಘು ಸರ್ ತೊಗೊಳ್ಳೋರು. ಆಮೇಲೆ ಕನ್ನಡ ಸ್ವರ್ಣ ಮ್ಯಾಮ್ ತೊಗೊಳ್ಳೋರು.
ಹಿಂದಿ ಸಾದಿಕ್ ಸರ್ ತೊಗೊಳ್ಳೋರು, ಇಂಗ್ಲೀಷ್ ರೇಷ್ಮಾ ಮ್ಯಾಮ್ ತೊಗೊಳ್ಳೋರು, ಸೋಷಿಯಲ್ ದೇವರಾಜ್ ಸರ್ ಹ್ಯಾಂಡಲ್ ಮಾಡೋರು. ಸೊ ಇಷ್ಟು ಜನ ಟೀಚರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟಿಂದನೇ ಇವತ್ತು ನನಗೆ ಇದು ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಪೇರೆಂಟ್ಸಿಂದನೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ನನಗೋಸ್ಕರ ನನ್ನ ಎಜುಕೇಷನ್ಗೋಸ್ಕರನೇ ಅವರು ಇಷ್ಟು ವರ್ಷ ಇಲ್ಲಿದ್ದರು. ಅದು ಬಿಟ್ಟು ಬೇರೆ ಏನು ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಇಲ್ಲಿ ಇದ್ದಿದ್ದಕ್ಕೆ ಕಾರಣನೇ ನನ್ನ ಎಜುಕೇಷನ್ನು. ಸೊ ಅವ್ರು ಇಲ್ಲಿದ್ದಕ್ಕೂ ನನ್ನ ಮಾರ್ಕ್ಸ್ಗೂ ಅವ್ರಿಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಇವತ್ತು ನನ್ನ ಮಾರ್ಕ್ಸ್ ಎಲ್ರಿಗೂ ಖುಷಿ ತಂದಿದೆ. ಅವರೆಲ್ಲ ಖುಷಿ ಪಡೋದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಹೊರಗಡೆ ಟ್ಯೂಷನ್ಸ್ಗೆ, ಕೋಚಿಂಗ್ ಕ್ಲಾಸಸ್ಗೆಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇ ಕೂತು ಓದ್ತಾ ಇದ್ದೆ. ಯಾವ ಥರ ಓದಬೇಕು, ಏನೇನು ಓದಬೇಕು ಅಂತ ಟೀಚರ್ಸೇ ಪ್ಲ್ಯಾನ್ ಮಾಡಿ ಕೊಡೋರು. ಎಷ್ಟು ಗಂಟೆ ಓದ್ತಾ ಇದ್ರಿ? ಸರ್ ಇಷ್ಟು ಅವರ್ಸ್ ಅಂತ ಏನಿಲ್ಲ, ಬಟ್ ಓದೋ ಅಷ್ಟೊತ್ತು ಕಾನ್ಸಂಟ್ರೇಟೆಡಾಗಿ ಓದ್ತೇವೆ. ಸರ್ ಮುಂದೆ MBBS ನೀಟ್ ಬರೀಬೇಕು, ಅದಾದಮೇಲೆ UPSC ಬರೀಬೇಕು ಅಂತ. ಮಗಳಾದ ಯಶ್ವಿತಾ ರೆಡ್ಡಿ, ನಮ್ಮ ಸ್ವಂತ ಊರು ಕಸನಾಯಕನಹಳ್ಳಿ, ಕೊಡಗೇನಹಳ್ಳಿ ಹೋಬಳಿ, ಮಧುಗಿರಿ ತಾಲೂಕು. ನಾವು ವಿದ್ಯಾಭ್ಯಾಸಕ್ಕೋಸ್ಕರನೇ ನಮ್ಮದು ಲಾಸ್ಟ್ ಬಾರ್ಡ್ರು, ಬಸ್ಸು ಅನುಕೂಲ ಇರಲಿಲ್ಲ. ವಿದ್ಯಾಭ್ಯಾಸಕ್ಕಾರನೇ ಮಧುಗಿರಿ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಚಿರಾಗ್ ಸ್ಕೂಲ್ ಹಿಂಭಾಗನೇ ಮನೆ ಮಾಡಿಕೊಂಡು, ಸ್ಕೂಲ್ ಹತ್ರ ಇರ್ತತೆ, ಹೆಣ್ಮಕ್ಳಿಗೆ ಚೆನ್ನಾಗಿರ್ತದೆ ಅಂತ ಮಗಳನ್ನ ಇಲ್ಲೇ ಸೇರಿಸ್ಕೊಂಡು, ಇಲ್ಲಿಂದ ಓಡಾಡಿಕೊಂಡು ಅಗ್ರಿಕಲ್ಚರ್ ಮಾಡಿಕೊಂಡು ನೋಡಿಕೊಂಡು ಮಗಳನ್ನ ಎಜುಕೇಷನ್ ಇಲ್ಲಿ ಮಾಡಲೇಬೇಕು. ನಾವನ್ನ ಓದಲಿಲ್ಲ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಹಳ್ಳಿ ಬಿಟ್ಟು ಇಲ್ಲಿಗೆ ಬಂದು, ನಾವು ಆಂಧ್ರ ಗಡಿಯಲ್ಲಿರೋದು. ನಮಗೇನು ಅನುಕೂಲಗಳಿಲ್ಲ ಊರಲ್ಲಿ. 40 ಕಿಲೋಮೀಟ್ರ್ ಆಗ್ತೈತಿ ಇಲ್ಲಿಗೆ, ನಮ್ಮ ಮಧುಗಿರಿಗೆ. ಅದರಿಂದ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಯಿತು. ಚಿರಾಗ್ ಸ್ಕೂಲ್ ಬಂದು ಫಸ್ಟು ಇಬ್ಬರು ಮಕ್ಕಳು ನಾವು ಚಿರಾಗ್ ಸ್ಕೂಲ್ಗೆ ಸೇರಿಬಿಟ್ಟು ಮಧ್ಯದಲ್ಲಿ ಬೇರೆ ಒಂದು ಇದಕ್ಕೆ ಹೋಗಿದ್ವಿ. ತಿರುಗಿ ಮಗಳನ್ನ ಇಲ್ಲಿಗೆ ಸೇರಿಸಿದ್ದಕ್ಕೆ ನಮಗೆ ಒಳ್ಳೆ ಚಿರಾಗ್ ಸ್ಕೂಲಿಂದ ಭಾಸ್ಕರ್ ರೆಡ್ಡಿ ಸರ್ ಅವರು ಇದರಿಂದ ನಮ್ಮ ಮಗಳಿಗೆ ಇವತ್ತು ಒಳ್ಳೆ ಹೆಸರು ಬಂತು. ಅವ್ರನ್ನ ಪತ್ನಿಯಾದ ಶೈಲಜಾ ಮೇಡಮ್ ಅವರು SLC ಮಕ್ಕಳಿಗೆ ಮೊದಲಿಂದ ಹೇಳ್ತಾಯಿದ್ರು, ಸ್ಪೇರಾಗಿ ಟ್ಯೂಷನ್ ತಗೊಂಡು ಒಂಥರ ಕ್ಲಾಸ್ ತಗೊಂಡು ಒಬ್ಬೊಬ್ಬರನ್ನೇ ಕರೆದು ಏನು ಬೇಕು, ಏನಮ್ಮ ನೀನು ಓದೋದಕ್ಕೆ ಹೆಂಗೆ ಅಂತ ಸಪೋರ್ಟ್ ಕೊಡ್ತಾಯಿದ್ರು ಅಂತ ಎಲ್ಲ ಹುಡುಗರ ಹತ್ರನೂ ಹೇಳ್ತಾಯಿದ್ರು. ಅದಕ್ಕೆ ನಮಗೆ ಫುಲ್ಲು ಸಂತೋಷ ಆಯಿತು. ತುಂಬ ಖುಷಿ ಆಗ್ತಿದೆ. ನಮ್ಮ ಮಗಳು ಇವತ್ತು ಇಲ್ಲಿ ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ದಕ್ಕೂ, ನಾವು ಇಲ್ಲಿ ಬಂದು ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಅವಳಿಗೋಸ್ಕರ ನಾವು ಇಲ್ಲಿ ಆಚೆ ಬಂದು ಅವಳು ಓದಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಮಕ್ಕಳಿಗೋಸ್ಕರ ನಾವು ಊರು ಬಿಟ್ಟು ಬಂದ್ವಿ. ಬಟ್ ನಮ್ಗೆ ತುಂಬ ಖುಷಿ ಆಗ್ತಿದೆ. ಸ್ಕೂಲಿಂದನೂ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ. ಮಕ್ಕಳು ಕಷ್ಟಪಟ್ಟು ಓದ್ಕೊಂಡಿದ್ದಾಳೆ. ನಮ್ಗೆ ತುಂಬ ಖುಷಿ ಇದೆ ಸರ್.